ಮನೆಯೂಟ ನಿರೀಕ್ಷೆಯಲ್ಲಿದ್ದ ನಟ ದರ್ಶನ್ಗೆ ನಿರಾಸೆ ಆಗಿದೆ. ಕೋರ್ಟ್ ಆದೇಶದ ಬಗ್ಗೆ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ನಿಮಗೆ ಮನೆಯೂಟಕ್ಕೆ ಅವಕಾಶ ಇಲ್ಲ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತನ್ನ ತೀರ್ಪನ್ನು ಕೊಟ್ಟಿದೆ. ಜೈಲೂಟ ನೀಡೋದಾಗಿ ಕೋರ್ಟ್ ಆದೇಶವನ್ನ ಕೊಟ್ಟಿರೋದ್ರಿಂದ ಜೈಲೂಟವೇ ಮುಂದುವರಿಸಲಾಗುತ್ತೆ ಅಂತ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಈ ಮಾಹಿತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ಬೇಸರಗೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮುರಳಿ, ಜೈಲಾಧಿಕಾರಿಗಳು ಆರೋಪಿತ ಸ್ಥಾನದಲ್ಲಿದ್ದವರಿಗೆ ಅವರ ಅರ್ಜಿ ಬಗ್ಗೆ ಏನು ಆದೇಶ ಬಂದಿದೆ ಅನ್ನೋದನ್ನ ತಿಳಿಸ್ತಾರೆ. ಸೊ ತಿಳಿಸಿದಂತಹ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ಏನಾಗಿತ್ತು ಅನ್ನೋದರ ಬಗ್ಗೆ ಬಲ್ಲ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗಿಯೂ ದಿವ್ಯ, ಯಾಕೆಂದರೆ ಸಾಮಾನ್ಯವಾಗಿ ಬೇಸರ ಉಂಟಾಗೇ ಆಗುತ್ತೆ. ಯಾಕೆಂದರೆ ಕಳೆದ 15 ದಿನಗಳಿಂದ ಮನೆ ಊಟಕ್ಕಾಗಿ ದರ್ಶನ್ ಅವರು ಪರಿತಪಿಸ್ತಾ ಇದ್ರು. ಯಾಕೆಂದರೆ ಅದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂಥದ್ದು, ಹೈಕೋರ್ಟ್ನಿಂದ ಅದು ಮತ್ತೆ ವಾಪಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬರುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈಗ ಅರ್ಜಿ ವಜಾ ಆಗಿದೆ ಮತ್ತು ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಅನಾರೋಗ್ಯದ ಕಾರಣಗಳನ್ನು ಒಡ್ಡಿ ಈ ರೀತಿಯ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳುವಂಥಷ್ಟು ಪ್ರಯತ್ನಗಳನ್ನು ಮಾಡಿದರು. ಆ ಪ್ರಯತ್ನಗಳೆಲ್ಲ ಕೂಡ ಈಗ ಸಂಪೂರ್ಣವಾಗಿ ರಿಜೆಕ್ಟ್ ಆಗಿರೋಂಥದ್ದು. ಆ ರಿಜೆಕ್ಟ್ ಆಗಿದ್ದ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ದರ್ಶನ್ ಅವರಿಗೆ ಬೇಸರ ಆಗಿದೆ. ಬೇಸರ ಆಗಿ ಈಗ ಅದಕ್ಕೆ ಒಂದಷ್ಟು ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ದರ್ಶನ್ ಅವರು ಇವತ್ತೇನಾದರೂ ಮನೆ ಊಟ ಸಿಕ್ಬೋದು, ಮನೆ ಊಟದ ನಿರೀಕ್ಷೆಯಲ್ಲಿ ಇದ್ರು. ಮನೆ ಊಟ ಸಿಕ್ಕಿದ್ರೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೂಡ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಅವರ ಮನಸ್ಥಿತಿ ಇತ್ತು. ಯಾಕೆಂದ್ರೆ ಪದೇ ಪದೇ ಪ್ರತಿದಿನವೂ ಕೂಡ ಮನೆ ಊಟ ಬರುವಂಥದ್ದು. ಯಾಕೆಂದ್ರೆ ದರ್ಶನ್ ಅವರು ಹೊರಗಡೆ ಇದ್ದಾಗ, ಏನು ಜೈಲಿನಿಂದ ಹೊರಗಡೆ ಇದ್ದಾಗ ಪ್ರತಿದಿನವೂ ಕೂಡ ನಾನ್ ವೆಜ್ ಊಟವನ್ನೇ ಮಾಡ್ತಿದ್ದಂಥವ್ರು. ಆದರೆ ಒಳಗಡೆ ಹೋದ ಬಳಿಕ, ಅಂದರೆ ಪರಪ್ಪನ ಅಗ್ರಹಾರದ ಒಳಗಡೆ ಹೋದ ಬಳಿಕ ವಾರಕ್ಕೆ ಒಂದೇ ದಿನ ಅದು 150 ಗ್ರಾಮ್ ಮಾತ್ರ ಏನು ಮಟನ್ ಇರ್ಬೋದು ಅಥವಾ ಚಿಕನ್ ಅನ್ನು ಇರ್ಬೋದು, ನಾನ್ ವೆಜ್ ಅನ್ನ ಸೇವನೆ ಮಾಡಬೇಕಾಗಿರೋಂಥ ಅನಿವಾರ್ಯ ಪರಿಸ್ಥಿತಿ ಇರುವಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ಆರೋಪಿಗೂ ಅಥವಾ ಕೈದಿಗೂ ಕೂಡ ಕೇವಲ ವಾರಕ್ಕೆ ಒಮ್ಮೆ 150 ಗ್ರಾಮ್ ಮಾತ್ರ ನಾನ್ ವೆಜ್ ಊಟವನ್ನು ಮಾತ್ರ ಕೊಡುವಂಥದ್ದು. ಅದು ಚಿಕನ್ ಇರ್ಬೋದು, ಅದು ಮಟನ್ ಇರ್ಬೋದು, ಮತ್ತು ಒಂದು ವಾರಕ್ಕೆ ಇನ್ನೊಂದು ದಿನ ಮೊಟ್ಟೆ ಮಾತ್ರವನ್ನು ಒದಗಿಸ್ಕೊಡ್ತಾರೆ. ಇಂಥ ಪ್ರತಿದಿನವೂ ಕೂಡ ನಾನ್ ವೆಜ್ ಊಟವನ್ನು ಮಾಡ್ತಿದ್ದಂಥ ದರ್ಶನ್ ಕೇವಲ ವಾರಕ್ಕೊಮ್ಮೆ ತಿನ್ನೋ ರೀತಿಯ ಪರಿಸ್ಥಿತಿ ಬಂದಿದೆ ಮತ್ತು ಅದರ ಊಟ ಅವರ ಮೈಗೆ ಏನೋ ಕೂಡಿಕೆ ಆಗ್ತಾ ಇಲ್ಲ, ಅದು ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಜೀರ್ಣ ಆಗ್ತಾ ಇಲ್ಲ ಅನ್ನೋದು ಒಂದು ವಿಚಾರ. ಜೊತೆಗೆ ಜೈಲಾಧಿಕಾರಿಗಳಿಗೆ ದರ್ಶನ್ ಅವರು ಬರೆದಂಥ ಪತ್ರದಲ್ಲಿ ನಾನು ಸರಿಸುಮಾರು 10 kg ತೂಕ ಇಳಿದು ಹೋಗಿದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಅಳಲನ್ನು ತೋಡ್ಕೊಂಡಿದ್ರು. ಅಂದರೆ ಅದರ ಅರ್ಥ ದರ್ಶನ್ ಅವ್ರಿಗೆ ಈ ಊಟ ಸಂಪೂರ್ಣವಾಗಿ ಹೋಗ್ತಾ ಇಲ್ಲ, ಜೊತೆಗೆ ಅವರ ದೇಹದ ಭಾರವು ಕೂಡ ಸಂಪೂರ್ಣವಾಗಿ ಇಳಿದು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಅಳಲನ್ನು ತೋಡ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಅರ್ಜಿ ವಜಾ ಆಗಿದೆ. ಮತ್ತೆ ಹೈಕೋರ್ಟ್ಗೆ ಹೋಗಬೇಕು. ಹೈಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಅರ್ಜಿಯ ವಾದ ಪ್ರತಿವಾದ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶಗಳು ಇವೆಲ್ಲ ಕೂಡ ಯಾವ ರೀತಿಯಲ್ಲಿ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ದರ್ಶನ್ ಅವ್ರಿಗೆ ಜೈಲೂಟ ಸಿಗುತ್ತಾ, ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ದಿವ್ಯಾ, ಮುರಳಿ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀವಿ. ನಟ ದರ್ಶನ್ ಜೂನ್ 22ನೇ ತಾರೀಕು ಜೈಲಿಗೆ ಎಂಟರ್ ಆದ್ರು. ಆ ಬಳಿಕ ಅವರು ಜೈಲೂಟಕ್ಕೆ ಖಾಯಂ ಆಗೋಯ್ತು. ಆ ನಂತರದಲ್ಲಿ ಅವರು ಮನೆ ಊಟವನ್ನು ಕೋರಿ ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟ್ ಮುಂದಿನ ದಿನಗಳಲ್ಲಿ ಉಳಿದ ಕೈದಿಗಳು ಕೂಡ ಅದೇ ರೀತಿಯಾಗಿ ಬಂದು ಅರ್ಜಿಯನ್ನು ಹಾಕ್ಕೊಂಡಾಗ ಹೈಕೋರ್ಟ್ನಲ್ಲಿ ಇದರ ಇತ್ಯರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಮೊದಲು ಅಂತ ಹೇಳ್ತು. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವತ್ತು ತೀರ್ಪನ್ನು ಕಾಯ್ದಿರಿಸಿದ್ದು, ತೀರ್ಪನ್ನು ಕೊಟ್ಟಿದೆ. ವಾದ ಪ್ರತಿವಾದವನ್ನು ಎರಡೂ ಕಡೆಯಿಂದನೂ ಆಲಿಸಿದಾಗ 3 ಪ್ರಮುಖ ರೀಸನ್ಗಳನ್ನು ಇಟ್ಕೊಂಡು ಈ ಅರ್ಜಿಯನ್ನು ವಜಾಗೊಳಿಸಿದೆ. ಮೇನ್ಲಿ ಒಬ್ಬ ಕೊಲೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಮನೆಯೂಟದ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಜೈಲು ಕಾಯ್ದೆಯ ಪ್ರಕಾರವಾಗಿ ಸಾಧ್ಯ ಇಲ್ಲ ಅಂತ ಹೇಳಿದೆ. ಜೊತೆಗೆ ವೈದ್ಯಾಧಿಕಾರಿಗಳ ಒಂದು ವರದಿಯಲ್ಲೂ ಕೂಡ ಮನೆಯೂಟಕ್ಕೆ ಅಂತ ಪರ್ಮಿಷನ್ ಇಲ್ಲ. ಜೈಲಾಧಿಕಾರಿಗಳು ಕೂಡ ನಿಮ್ಮ ಆರೋಗ್ಯ ಸ್ಥಿತಿ ಕುರಿತಾಗಿ ಯಾವುದೇ ರೀತಿಯಾದಂತಹ ನೀವು ಹೇಳ್ಕೊಳ್ತಿರೋ ರೀತಿಯಾದಂತಹ ವರದಿ ಇದೆ ಅಂತ ಹೇಳ್ತಿಲ್ಲ. ಹಾಗಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜಿಯನ್ನು ವಜಾ ಮಾಡಿದೆ.